ಕನ್ನಡ ಸರ್ಕಾರಿ ಶಾಲೆಯನ್ನು ಉಳಿಸಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಶಾಲೆಯ ಶಿಕ್ಷಕರೇ ತಮ್ಮ ಸ್ವಂತ ಖರ್ಚಿನಲ್ಲಿ ಶಾಲೆಗೆ ಸುಣ್ಣ ಬಣ್ಣ ಬಳಿದಿದ್ದಾರೆ. ಶಿಕ್ಷಕರ ಈ ಕೆಲಸಕ್ಕೆ ಎಲ್ಲೆಡೆ ಮೆಚ್ಚುಗೆ ಕೂಡ ವ್ಯಕ್ತವಾಗ್ತಾ ಇದೆ. ಯಾವುದ ಶಾಲೆ, ಎಲ್ಲಿಯ ಶಾಲೆ ಅನ್ನುವಂತಹ ಡೀಟೇಲ್ಸ್ ಇಲ್ಲಿದೆ, ನೀವೇ ನೋಡಿ. ಅನ್ಯ ಭಾಷೆಗಳ ಮಧ್ಯೆ ಕನ್ನಡ ಶಾಲೆ ಉಳಿಸಲು ಪಣ. ಶಿಕ್ಷಕರಿಂದ ಸ್ವಂತ ಖರ್ಚಿನಲ್ಲೇ ಶಾಲೆಗೆ ಸುಣ್ಣ ಬಣ್ಣ. 2 ಮಕ್ಕಳಿದ್ದ ಶಾಲೆಯಲ್ಲಿ 15 ಮಕ್ಕಳು ವ್ಯಾಸಂಗ. ಇಂದು ಗಡಿ ಜಿಲ್ಲೆಗಳಲ್ಲಿ ಸರ್ಕಾರಿ ಶಾಲೆಗಳು ಅಳಿವಿನ ಅಂಚಿನಲ್ಲಿದ್ದು ಪೋಷಕರು ಖಾಸಗಿ ಶಾಲೆ ಕಡೆ ಮುಖ ಮಾಡಿದ್ದಾರೆ. ಮರಾಠಿ ಪ್ರಭಾವಕ್ಕೆ ಒಳಗಾದ ಬೀದರ್ನಲ್ಲಿ ಸರ್ಕಾರಿ ಶಾಲೆಯನ್ನ ಉಳಿಸೋಕೆ ಶಿಕ್ಷಕರು ತಮ್ಮ ಸ್ವಂತ ಹಣವನ್ನು ಖರ್ಚು ಮಾಡಿ ಭೇಷ್ ಎನಿಸಿಕೊಂಡಿದ್ದಾರೆ. ಹೌದು, ಬೀದರ್ ಜಿಲ್ಲೆಯ ಭಾಲ್ಕಿ ತಾಲೂಕಿನ ಸೈದಾಪುರವಾಡಿ ಗ್ರಾಮದ ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆಗೆ ಶಿಕ್ಷಕರು ಸ್ವಂತ ಖರ್ಚಿನಲ್ಲೇ ಸುಣ್ಣ ಬಣ್ಣ ಬಳಿದು ಸಮಾಜಕ್ಕೆ ಮಾದರಿಯಾಗಿದ್ದಾರೆ. ತಾಲೂಕು ಕೇಂದ್ರದಿಂದ ಕೇವಲ 3 ಕಿಲೋಮೀಟರ್ ಅಂತರದಲ್ಲಿರುವ ಸೈದಾಪುರ ಗ್ರಾಮದ ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆ ಶಿಕ್ಷಕರ ಪರಿಶ್ರಮದಿಂದ ಸುಣ್ಣ ಬಣ್ಣ ಕಂಡು ಹೊಸದಾಗಿ ನಿರ್ಮಾಣವಾಗಿದೆ. ಗಡಿ ಭಾಗದ ಸರ್ಕಾರಿ ಶಾಲೆ ಉಳಿಯಬೇಕು ಎಂಬ ಸದುದ್ದೇಶದಿಂದ ತಮ್ಮ ಸ್ವಂತ 30,000ಕ್ಕೂ ಅಧಿಕ ಖರ್ಚಿನಲ್ಲಿ ಶಾಲೆಗೆ ಸುಣ್ಣ ಬಣ್ಣ ಬಳಿದಿದ್ದಾರೆ. ಮುಖ್ಯ ಶಿಕ್ಷಕ ಜ್ಞಾನೇಶ್ವರ ಬಿರಾದರ, ಶಿಕ್ಷಕ ಚಂದ್ರಕಾಂತ ತಳವಾಡೆ, ವಿಶ್ವನಾಥ್ ಕರಕರೆ ಎಂಬ ಮೂವರು ತಮ್ಮ ಸಂಬಳದ ಹಣ ಹಾಕಿ ಹಳೆಯ ಶಾಲೆಯನ್ನ ಹೈಟೆಕ್ ಶಾಲೆಯನ್ನಾಗಿ ಮಾಡಿದ್ದಾರೆ. ಇನ್ನು ವಿದ್ಯಾರ್ಥಿಗಳಿಗೆ ಸರ್ಕಾರದ ಸಮವಸ್ತ್ರದ ಜೊತೆಗೆ ಒಂದೇ ಬಣ್ಣದ ಸಮವಸ್ತ್ರ ಧರಿಸಬೇಕು ಎಂದು ವಿದ್ಯಾರ್ಥಿಗಳಿಗೆ ಸ್ವಂತ ಖರ್ಚಿನಲ್ಲಿ ಸಮವಸ್ತ್ರವನ್ನು ವಿತರಿಸಿದ್ದಾರೆ. ಖಾಸಗಿ ಶಾಲೆ ಭಾಲ್ಕಿ ತಾಲೂಕು ಕೇಂದ್ರ ಸಮೀಪ ಇರುವುದರಿಂದ ಅನೇಕ ಖಾಸಗಿ ಶಾಲೆಯ ವಾಹನಗಳು ಈ ಗ್ರಾಮಕ್ಕೆ ಬಂದು ಇಲ್ಲಿಂದ ಮಕ್ಕಳಿಗೆ ಭಾಳಷ್ಟು ದಾಖಲಾತಿಯನ್ನು ಮಾಡ್ಕೊಳ್ತಾರೆ ಸರ್. ಆದರೆ ಈಗ ಇತ್ತೀಚೆಗೆ 2-3 ವರ್ಷದಿಂದ ನೋಡಿದಾಗ ನಮ್ಮ ಸರ್ಕಾರಿ ಶಾಲೆಯಲ್ಲಿ ದಿನನಿತ್ಯ ಮಕ್ಕಳ ಸಂಖ್ಯೆ ಕಡಿಮೆ ಆಗ್ತಾ ಇದೆ ಸರ್. ಈ ಸೈದಾಪುರವಾಡಿಗೆ ನಾನು ಸೆಪ್ಟೆಂಬರ್ ತಿಂಗಳ ನಂತರ ಇತ್ತೀಚೆಗೆ ಬಂದ ನಂತರ ಇಲ್ಲಿ ಮಕ್ಕಳ ಸಂಖ್ಯೆ ಮತ್ತು ಈ ಶಾಲಾ ವಾತಾವರಣ ನೋಡಿದಾಗ ಈ ಸರ್ಕಾರಿ ಶಾಲೆಗಳು ಈ ಮುಂದಿನ ದಿನಗಳಲ್ಲಿ ಈ ರೀತಿ ಅವ್ಯವಸ್ಥೆಯನ್ನು ನೋಡಿದಾಗ ಬಂದ್ ಆಗ್ತವೆ ಅನ್ನೋ ಉದ್ದೇಶ ನೋಡಿದಾಗ ನನಗೆ ಅನ್ನಿಸ್ತು, ಭಯ ಆಯಿತು. ಅದಕ್ಕೆ ಏನಾದರೂ ಮಾಡಿ ಇದಕ್ಕೂ ಉಳಿಸ್ಕೊಳ್ಬೇಕು ಸರ್ಕಾರಿ ಶಾಲೆಯನ್ನು ಅಂತ ಪ್ರಯತ್ನ ಮಾಡಬೇಕು ಅನ್ನೋ ಪ್ರಯತ್ನದಿಂದ ಗುರಿ ಇಟ್ಕೊಂಡು ನಾವು ಮೊದಲಿಗೆ ನಮ್ಮ ಶಾಲೆಯ ಮುಖ್ಯಗಳು ಸಹ ಶಿಕ್ಷಕರು ಸೇರಿಕೊಂಡು ಯೋಚನೆಯನ್ನು ಮಾಡಿ ಸರ್, ಈ ಮಾಡಿರುವಂಥ ಸಂಪೂರ್ಣ ಉದ್ದೇಶ ಏನಂದರೆ ಒಟ್ಟಾರೆ ನಮ್ಮ ಮಕ್ಕಳಿಗೆ ಉತ್ತಮವಾದಂಥ ಗುಣಮಟ್ಟದ ಶಿಕ್ಷಣ ಕೊಡಬೇಕು. ಕನ್ನಡ ಮಾಧ್ಯಮದ ಶಾಲೆಯಲ್ಲಿ 1ರಿಂದ 5ನೇ ತರಗತಿಯವರೆಗೆ 12 ವಿದ್ಯಾರ್ಥಿಗಳು ದಾಖಲಾತಿಯಾಗಿದ್ದು ಈಗ ಇನ್ನೂ 3 ಮಕ್ಕಳು ದಾಖಲಾತಿ ಪಡೆದಿದ್ದಾರೆ. ಹೀಗಾಗಿ ಒಟ್ಟು 15 ಮಕ್ಕಳೊಂದಿಗೆ ಸರ್ಕಾರಿ ಶಾಲೆಯ ಕಡೆ ಎಲ್ಲರೂ ಮುಖ ಮಾಡುತ್ತಿದ್ದು 3 ಶಿಕ್ಷಕರು ಗುಣಮಟ್ಟದ ಶಿಕ್ಷಣ ನೀಡುತ್ತಿದ್ದಾರೆ. 30,000ಕ್ಕೂ ಅಧಿಕ ಖರ್ಚಿನಲ್ಲಿ ವಿದ್ಯಾರ್ಥಿಗಳಿಗೆ ಸಮವಸ್ತ್ರ ವಿತರಿಸುವ ಜೊತೆಗೆ ಕೋಣೆಗಳಲ್ಲಿ ಆಕರ್ಷಕ ಕಲಿಕಾ ಚಾರ್ಟ್ಗಳನ್ನು ನೇತು ಹಾಕಲಾಗಿದೆ. ಕಲಿಕಾ ಇಂಗ್ಲಿಷ್ ಚಾರ್ಟ್ಗಳು ಯಾವ ಖಾಸಗಿ ಆಂಗ್ಲ ಭಾಷೆ ಶಾಲೆಗೂ ಕಡಿಮೆ ಇಲ್ಲದಂತಿದ್ದು ಶಿಕ್ಷಕರು ಮನಸ್ಸು ಮಾಡಿದ್ರೆ ಏನು ಬೇಕಾದ್ರೂ ಮಾಡಬಹುದು ಎಂದು ತೋರಿಸಿದ್ದಾರೆ. ಅಂಗಳು ಕ್ಲೀನ್ ಇದ್ರ ಮೇಲೆ ಮನೆ ಎಷ್ಟು ಚಂದ ಅಂತ ಗಾದೆ ಮಾತು ಬಿ ಅದ ಸರ್. ಅದೇ ಇದು ವಾತಾವರಣ ನೋಡಿದ್ವಿ, ಚಂದ ಸ್ಟೂಡೆಂಟ್ ನಮ್ದು ಮಕ್ಕಳ ಚಂದ ಭವಿಷ್ಯ ಸರಿಯಾಗೈತದ ಕಲ್ತೀವಿ ಮತ್ತು ರೂರಲ್ನು ಸಿಗ್ತದೆ, ಇಲ್ಲಿ ಹಳ್ಳಿ ಊರಾಗ ಕಲ್ತಾರೆ. ಆ ಸಲುವಾಗಿ ನನ್ನ ಸ್ವಂತ ಹುಡುಗಿಗೆ ಇಲ್ಲೇ ಅಡ್ಮಿಷನ್ ಮಾಡಿರಿ ಸರ್. ನಮ್ಮಗಳ ಬಳಿ ರೊಕ್ಕ ಹೆಚ್ಚಿಗೆ ಸರ್. ಮೊದಲಿಗೆ ಏನಿದ್ದಿಲ್ಲ ಸರ್, ಅಂದ್ರೆ ಎಲ್ಲ ಅಸ್ತವ್ಯಸ್ತ ಆಗೈತೆ ಸರ್. ಈಗ ಇದಾಗಿನ ಕಡೆ ಥೋಡೆ ಅಟ್ರಾಕ್ಟಿವ್ ಆಗ್ಯದ ಸರ್. ಸುಣ್ಣ ಬಣ್ಣ ಮತ್ತು ಕಲರಿಂಗು ಮತ್ತು ಚಿತ್ರಗಳು ತೆಗಿದಾರೆ ಮತ್ತು ಎಲ್ಲ ಪೋಸ್ಟರ್ಗಳು ಹಚ್ಚಾರ. ಶಾಲೆ ತುಂಬ ಹೊಸ ಶಾಲೆ ನಪ್ಲೇನೆ ಕಾಣುತ್ತೆ ಸರ್. ಕನ್ನಡ ಸರ್ಕಾರಿ ಶಾಲೆಯನ್ನು ಉಳಿಸಬೇಕು ಎಂದು ಶಾಲೆಗೆ ತಮ್ಮ ಸ್ವಂತ ಖರ್ಚಿನಲ್ಲೇ ಸುಣ್ಣ ಬಣ್ಣ ಬಳಿದು ಶಿಕ್ಷಕರು ಸಮಾಜಕ್ಕೆ ಮಾದರಿಯಾಗಿದ್ದು ಮಾತ್ರ ವಿಶೇಷವೇ ಸರಿಯೇ. ಮಲ್ಲಿಕಾರ್ಜುನ ಕುಪ್ಪಿಗುಡ್ಡ, ಪಬ್ಲಿಕ್ ಟಿವಿ, ಬೀದರ್.